ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಿಂದ ಪವನ್ ಈಗ ಆಲ್ರೆಡಿ ಪತ್ತೆಯ ಕಾರ್ಯ ಶುರುವಾಗ್ತಾ ಇರುವಂತದ್ದು ಏನೆಲ್ಲ ಅಪ್ಡೇಟ್ ಇದೆ ಮೃತರ ಖಾತೆಗಳಿಗೆ? ಗಂಗಾ, ಏನು ಈ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಹಿಡಿತು. ಈ ಅಧಿಕಾರ ಹಿಡಿಯೋದಕ್ಕೆ ನೇರವಾದ ಕಾರಣ ಪಂಚ ಗ್ಯಾರಂಟಿಗಳು. ಈ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳು ಹಾಗೂ ಅನ್ನಭಾಗ್ಯ ಯೋಜನೆಗಳು, ಈ 5 ಪ್ರಮುಖ ಯೋಜನೆಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಈ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿತು. ಒಟ್ಟು ಈವರೆಗೂ ಕಳೆದ 3 ವರ್ಷಗಳಿಂದ ಈ ಪಂಚ ಗ್ಯಾರಂಟಿಗಳನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ವರ್ಷ 55,680 ಕೋಟಿ ರೂಪಾಯಿ ಹೊರೆಯಾಗುತ್ತೆ. ಅಲ್ಲದೆ 1,24,00,000 ಜನ ಫಲಾನುಭವಿಗಳಿದ್ದಾರೆ. ಹೀಗಾಗಿ ಇದರಲ್ಲಿ ಹಣ ಪೋಲಾಗ್ತಾ ಇದೆ. ಪ್ರತಿ ವರ್ಷವೂ 100 ಕೋಟಿ 200 ಕೋಟಿ ಹಣ ಪೋಲಾಗ್ತಾ ಇದೆ ಎಂಬ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಬರ್ತಲೇ ಇತ್ತು. ಮತ್ತು ಅದನ್ನು ಕೆಲವರು ಪ್ರಶ್ನೆ ಕೂಡ ಮಾಡಿದರು, ಯಾರೋ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದರು. ಹೀಗಾಗಿ ಇದರ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಇಷ್ಟು 3 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಈ ಬಾರಿ CM DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ಮೊದಲಿಗೆ ಯೋಚನೆ ಮಾಡಿದ್ದು, ನಾವು ಗ್ಯಾರಂಟಿ ಯೋಜನೆಗೆ ಪರಿಷ್ಕರಣೆ ಮಾಡೋಣ, ಇಲ್ಲಿ ಅರ್ಹ ಫಲಾನುಭವಿಗಳಲ್ಲದೆ ಬೇರೆಯವರು ತಿಂತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರು ಅಧಿಕಾರಿಗಳಿಗೆ ಒಂದು ಆದೇಶ ನೀಡಿದರು. ಏನಂದರೆ ಅರ್ಹ ಮತದಾರರನ್ನು ಹುಡುಕಿ ಅವರಿಗೆ ಪಂಚ ಗ್ಯಾರಂಟಿಗಳನ್ನು ತಲುಪಿಸಿ ಮತ್ತು ಕಳ್ಳ ಫಲಾನುಭವಿಗಳನ್ನು ಹಿಡೀರಿ ಅನ್ನೋದೊಂದು ಆದೇಶ ಕೊಟ್ಟರು. ಈ ಯೋಜನೆ ದಾವಣಗೆರೆಯಿಂದ ಶುರುವಾಗಿದೆ. ಅಂದರೆ ನಿನ್ನೆ ಕಳೆದ ಒಂದು ವಾರದಲ್ಲಿ ಒಟ್ಟು 398 ಜನನ್ನು ತೀರ್ಕೊಂಡಿದ್ದಾರೆ. ಅವರ ಹೆಸರಲ್ಲಿ ಕಳೆದ 2 ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೀತಿದ್ರು ಅಂತಂದೇಳಿ ಅಧಿಕಾರಿಗಳ ಸರ್ವೆಯಲ್ಲಿ ಗೊತ್ತಾಗಿದೆ. ಇದರಲ್ಲಿ ಬರೋಬ್ಬರಿ 36,26,000 ರೂಪಾಯಿ ದುಡ್ಡನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಇವತ್ತು ದಾವಣಗೆರೆಯಿಂದ ಶುರುವಾಗಿದೆ. ನಾಳೆ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಈ ಸರ್ವೆ ಮಾಡ್ತಾರೆ ಗಂಗಾ. ಮತ್ತು ಅದಲ್ಲದೆ 100 ಕೋಟಿಯಿಂದ 200 ಕೋಟಿ ಪ್ರತಿ ತಿಂಗಳು ಅಕ್ರಮ ಆಗ್ತಾ ಇರೋದು ಸರ್ಕಾರಕ್ಕೆ ನೇರವಾಗಿ ಕಣ್ಣಿಗೆ ಕಂಡಿರೋದ್ರಿಂದ ಈ ಹಂತದಲ್ಲಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಈ ಪರಿಷ್ಕರಣೆಗಳು ನಾಳೆ ದಿನ ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಗೃಹಜ್ಯೋತಿ ಹಾಗೂ ಯುವ ನಿಧಿ ಮತ್ತು ಇದು ಯಾವುದು ಶಕ್ತಿ ಯೋಜನೆಗೂ ಅಳವಡಿಕೆ ಆಗೋ ಸಾಧ್ಯತೆ ಇದೆ ಗಂಗಾ. ಎಸ್, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.